ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಚಪಾತಿ ಮಾಡಿದ್ದೀನಿ ಸಾಫ್ಟಾಗಿ. ಇದನ್ನು ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ಓನಾಗಿ ಟಿಪ್ಸ್ ಕೊಟ್ಬಿಟ್ಟು ತೋರಿಸ್ತೀನಿ ಇವತ್ತು ಚಪಾತಿನ ಹೇಗೆ ಮಾಡೋದು ಅಂತೇಳಿ. ಮಾಡಿಟ್ಟಿದ್ದೀನಿ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ನೀವು ಒಂದಿನ ಎರಡು ದಿನ ಇಟ್ಟು ಇದೇ ಥರ ಸಾಫ್ಟಾಗಿರುತ್ತೆ. ಸೊ ಇದನ್ನು ಇವತ್ತಿನ ರೆಸಿಪಿ ನಾನು ಇದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಮಾಮೂಲಿ ಥರ ಇಟ್ಟು ಕಲಿಸ್ಕೊಳ್ಳುವಾಗ ಒಂದು ಐಟಮ್ ಸೇರಿಸ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಒಂದಿನ ಕಳೆದ್ರೂ ಇದೇ ಥರ ಸಾಫ್ಟಾಗಿರುತ್ತೆ. ಸೊ ಯಾವ ಥರ ಮಾಡೋದು ಅಂತ ನಾನು ಇವತ್ತಿನ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಗೋಧಿ ಹಿಟ್ಟನ್ನ ನೀಟಾಗಿ ಜಲ್ಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಇದು ಸಾಫ್ಟಾಗಿ ಬರಬೇಕು ಚಪಾತಿ ಅಂತ ಹೇಳಿದ್ರೆ ಸ್ವಲ್ಪ ಮೊಸರು ಹಾಕೊಳ್ಳಿ. ಒಂದೆರಡು ಸ್ಪೂನಷ್ಟು ಮೊಸರು ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೀವು ಇಟ್ರು ಒಂದು 3 ಅವರ್ 4 ಅವರ್ ಬೇಕಾದ್ರೆ ಸಂಜೆವರೆಗೂ ಇಟ್ರು ಸಾಫ್ಟಾಗೇ ಇರುತ್ತೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳಿ, ಅವಾಗ ಸಾಫ್ಟಾಗಿ ಬರುತ್ತೆ. ಕಲ್ಸೋದು ಅಂತ ಹೇಳಿದ್ರೆ ಎಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ಅಂತಾರೆ, ಬಟ್ ಯಾವ ಥರ ಕಲ್ಸೋದು ಅಂತ ಅದೇ ಟೆಕ್ನಿಕ್ ಇರಬೇಕು. ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪನೇ ಕಲಿಸ್ಬೇಕು. ಜಾಸ್ತಿ ನೀರು ಹಾಕೊಂಡು ಒಂದೇ ಸರಿ ಮಿಕ್ಸ್ ಮಾಡಿ ಕಲ್ಸಕ್ಕೆ ಹೋಗ್ಬಾರ್ದು. ಈ ಥರ ಎಣ್ಣೆ, ಮೊಸರು, ಉಪ್ಪು ಎಲ್ಲ ಹಾಕಿ ನೀಟಾಗಿ ಫಸ್ಟ್ ಮಿಕ್ಸ್ ಆಗೋ ಥರ ಹಿಂಗೆ ಕಲಿಸ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಕಲಿಸ್ಕೊಳ್ಳಿ, ಅವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಸ್ವಲ್ಪನೇ ಕಲಿಸ್ಕೊಳ್ಳಿ, ಈ ಥರ ನೀರು ಹಾಕ್ಕೊಂಡು. ನೋಡಿ, ನಾನು ಇಷ್ಟು ಇದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು 2 ನಿಮಿಷ ನೀಟಾಗಿ ಮೆದುಗ್ಬಿಟ್ಟು ಇದಕ್ಕೆ ಬಟ್ಟೆ ಅಥವಾ ಪ್ಲೇಟ್ ಮುಚ್ಚಿಡೋಣ. ಒಂದು 15 ನಿಮಿಷ ಇಡಿ. ಟೈಮ್ ಇತ್ತು ಅಂತ ಹೇಳಿದ್ರೆ ಬೇಕಿದ್ರೆ 1 ಅವರ್ ಇಡ್ಬೋದು. ಟೈಮ್ ಇಲ್ಲ, ಅರ್ಜೆಂಟಲ್ಲಿ ಮಾಡ್ಕೋಬೇಕಂದ್ರೆ ಒಂದು 15 ನಿಮಿಷ ನೀಟಾಗಿ ಫುಲ್ ಕವರ್ ಮಾಡಿಬಿಟ್ಟಿಡಿ. ಬಟ್ಟೆಗಿನ್ನ ಹೆಚ್ಚಾಗಿ ಪ್ಲೇಟ್ ಮುಚ್ಚಿಟ್ರು ಆಗುತ್ತೆ, ಗಾಳಿ ಆಡಬಾರ್ದು. ಅವಾಗ ಹಿಟ್ಟು ಬೇಗ ಇದಾಗುತ್ತೆ, ರೆಡಿ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಇವಾಗ ಇದನ್ನ ನೀಟಾಗಿ ಒಂದು ಪ್ಲೇಟು ಇಲ್ಲಾಂದ್ರೆ ಬಟ್ಟೆನ ಮುಚ್ಚಿಬಿಟ್ಟು ಕವರ್ ಮಾಡಿ ಇಡೋಣ. ಒಂದು 15 ನಿಮಿಷ ಇಡ್ತೀನಿ ನಾನು. ಸೊ 15 ಮಿನಿಟ್ಸ್ ಆಗಿದೆ, ಹಿಟ್ಟು ರೆಡಿ ಆಗಿದೆ. ನೋಡಿ, ಈ ಥರ ಹಾಕಿದ್ರೆ ಒಳಗಡೆ ಹೋಗ್ಬೇಕು, ಸಾಫ್ಟ್ ಆಗಿದೆ ಇದು. ಇದನ್ನ ಇವಾಗ ಯಾವ ಥರ ಬೇಕಂತ ಹೇಳಿ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ. ತೆಳು ಮಾಡೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀನಿ, ಮೀಡಿಯಮ್ ಆಗಿ ಎಲ್ಲ ಉಂಡೆನು. ಸೊ ಈ ಥರ ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಇದಕ್ಕೆ ಲೆವೆಲ್ಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ನೋಡಿ, ಎಲ್ಲಾನು ಈ ಥರ ಒಂದೇ ಸಮಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಯಾವ ಥರ ಲಟ್ಟಿಸೋದು ಅಂತ ತೋರಿಸ್ತೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಲಟ್ಟಿಸ್ಕೊಳ್ಳೋಣ. ಯಾವ ಥರ ಲಟ್ಟಿಸೋದು ಅಂತ ತೋರಿಸ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಲಟ್ಟಿಸ್ಕೋತಾರೆ, ನಾನು ಈ ಥರ ಲಟ್ಟಿಸ್ಕೋತೀನಿ. ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಗೋಧಿ ಹಿಟ್ಟೆ ತಗೊಳ್ಳಿ. ಈ ಥರ ಇದು ಮಾಡಿಕೊಂಡು ನೀಟಾಗಿ ಫುಲ್ ಡಿಪ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಈ ಥರ ಮೀಡಿಯಮಾಗಿ ಫಸ್ಟು ಲಟ್ಟಿಸ್ಕೊಳ್ಳಿ. ಎಲ್ಲ ಮೀಡಿಯಮಾಗಿ ಲಟ್ಟಿಸಿಟ್ಕೊಳ್ಳಿ ಫಸ್ಟು. ಈ ಥರ ನೀಟಾಗಿ, ನಿಮ್ಗೆ ಅಗಲ ಏನು ಬೇಕಾಗಲ್ಲ, ಸ್ವಲ್ಪ ಮೀಡಿಯಮಾಗಿ ಲಟ್ಟಿಸಿಟ್ಕೊಳ್ಳಿ. ಈ ಥರ ಲಟ್ಟಿಸಿಟ್ಕೋತೀನಿ. ಈ ಥರ ಲಟ್ಟಿಸ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡಿ, ಫುಲ್ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಸೊ ನಿಮಗೆ ಚಪಾತಿ ತೆಳು ಬರಬೇಕು ಅಂತ ಹೇಳಿದ್ರೆ, ಬೇಗ ಆಗಬೇಕಂತ ಹೇಳಿದ್ರೆ ಈ ಟೆಕ್ನಿಕಲ್ಲಿ ಮಾಡಿ. ನಾನು ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಂತೆ. ಸೊ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಅರ್ಧ ಇಟ್ಕೊಂಡಿಲ್ವಲ್ವಾ, ಇದನ್ನು ಇದ್ರ ಮೇಲ್ಗಡೆ ಫುಲ್ ಹಿಂಗೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇವಾಗ ಮತ್ತೆ ಇನ್ನೊಂದು ಚೂರು ಇಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಈ ಥರ ನೀಟಾಗಿ ಎಷ್ಟು ತೆಳು ಬೇಕು, ಇವಾಗ ಎಷ್ಟು ತೆಳು ನೀವು ಪ್ರೆಸ್ ಮಾಡಿ ಹರಿದ್ರೂ ಅದು ಅಂಟಲ್ಲ. ಸೊ ಎಷ್ಟು ಇದಕ್ಕೆ ಬೇಕು ಹರ್ಕೊಳ್ಳಿ ಆ ಥರ ನೀಟಾಗಿ. ಸೊ ನಾನು ನೀಟಾಗಿ ಸ್ವಲ್ಪ ತೆಳುಗೆ ಹರ್ಕೋತಾ ಇದ್ದೀನಿ, ಬೇಗನೂ ಆಗುತ್ತೆ ಚಪಾತಿ. ನೋಡಿ, ಈ ಥರ ನೀಟಾಗಿ ರೌಂಡ್ ಶೇಪ್ಗೆ ಹರ್ಕೊಳ್ಳಿ. ಇದು ಅಂಟಲ್ಲ ಇದು. ಸೊ ಇಟ್ಟು ಸ್ವಲ್ಪ ಕಡಿಮೆ ಹಾಕೊಂಡೆ ಹರ್ಕೊಳ್ಳಿ, ತೆಳುಗೂ ಚೆನ್ನಾಗಿ ಬರುತ್ತೆ. ಈ ಥರ ಶೇಪಲ್ಲಿ ನೀಟಾಗಿ ಹರ್ಕೊಳ್ಳಿ. ಇದು ರೆಡಿ ಆಗಿದೆ. ಸೊ ಈ ಥರ ರೆಡಿ ಮಾಡ್ಕೊಳ್ಳೋಣ ಎಲ್ಲನೂ. ತವ ಬಿಸಿಯಾಗಿದೆ, ಲಟ್ಟಿಸ್ಕೊಂಡಿರೋ ಚಪಾತಿ ಹಾಕೋಣ. ಫಸ್ಟ್ ಎಣ್ಣೆ ಹಾಕೋಬಾರ್ದು, ಕೆಲವರೆಲ್ಲ ಎಣ್ಣೆ ಹಾಕೊಂಡು ಬೇಯಿಸ್ಕೋತಾರೆ. ಈ ಟೆಕ್ನಿಕಲ್ ಮಾಡಿದಾಗ ನಾವು ಫಸ್ಟ್ ಎಣ್ಣೆ ಹಾಕೊಳಕ್ಕೆ ಹೋಗ್ಬಾರ್ದು, ಹಂಗೆ ಹಾಕೊಳ್ಳೋಣ. ಸ್ವಲ್ಪ ತವ ಬಿಸಿ ಆದ್ಮೇಲೆ ಹಾಕೊಳ್ಳಿ. ಸೊ ಇದನ್ನ ನೀಟಾಗಿ ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿಲ್ಲ, ಬಟ್ಟೆನ ಇಟ್ಕೋಬೋದು. ಈ ಥರ ಅಂದ್ಕೊಂಡ್ರೆ ಫುಲ್ ಎಲ್ಲ ಸುತ್ತ ಬೇಯುತ್ತೆ. ನೀಟಾಗಿ ಬೇಯಿಸ್ಕೊಳ್ಳಿ. ಫಸ್ಟೇ ಬಿಡಿಸ್ಕೊಳಕ್ಕೆ ಹೋಗ್ಬೇಡಿ, ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಸೈಡೆಲ್ಲ ಬೇಯಿಸ್ಕೊಳ್ಳಿ. ಈ ಥರ ಇದು ಮಾಡ್ಕೊಂಡು ಸೈಡೆಲ್ಲ ಬೇಯಿಸ್ಕೊಳ್ಳಿ. ಸೊ ನೋಡಿ, ಇಲ್ಲೇ ಬಿಡ್ಕೋತಾ ಇದೆ. ಸೊ ಫಸ್ಟ್ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಅದು ಲೇಯರ್ ತೆಗಿಯೋಣ ನೀಟಾಗೆಲ್ಲ. ಇದು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಹಾಕೊಳ್ಳೋಣ ಎಣ್ಣೆ, ಜಾಸ್ತಿ ಹಾಕೋದು ಬೇಡ. ಈ ಥರ ಸ್ವಲ್ಪ ಹಾಕೊಳ್ಳಿ ಸಾಕು, 2 ಸೈಡ್ನ.
ಮುಚ್ಚಾಕೋಣ. ಆಗಿದೆ. ಸೊ ಇದು ರೆಡಿ ಆಗಿದೆ, ತೆಗಿಯೋಣ ಇವಾಗ. ಬೆಂದಿದೆ ಇದು, ಈಗ ತೆಗಿಯೋಣ ಲೇಯರು. ಇದು ಆಲ್ರೆಡಿ ಬಿಟ್ಕೊಂಡಿತ್ತು ನೋಡಿ. ಇದು ತೆಳುನು ಬರುತ್ತೆ ಮತ್ತೆ ಸಾಫ್ಟ್ ಆಗಿ ಇರುತ್ತೆ. ಇದು ಹಂಗೆ ಇಟ್ರು ನಾಳೆ ಆದ್ರೂ ಮತ್ತೆ ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಇನ್ನೂ ಬೇಕು, ಸ್ವಲ್ಪ ರೋಸ್ಟ್ ಬೇಕು ಅಂದ್ರೆ ಈ ಕಡೆ ಸೈಡ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಒಂದಿನ ಇಟ್ರು ಹಿಂಗೆ ಸಾಫ್ಟ್ ಆಗಿರುತ್ತೆ. ನಾನು ಮಾಡಿರೋ ತರ ಮಾಡ್ಕೊಳ್ಳಿ, ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಸೊ ಫೈನಲಿ ಚಪಾತಿ ರೆಡಿ ಆಗಿದೆ ನೋಡಿ. ಸಾಫ್ಟ್ ಆಗು ಬಂದಿದೆ ಮತ್ತೆ ತುಂಬಾ ತೆಳುವು ಬಂದಿದೆ ಚಪಾತಿ. ತುಂಬಾ ಚೆನ್ನಾಗಿದೆ. ನಾನು ಮಾಡಿರೋ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗ ಫಾಸ್ಟ್ ಆಗು ಆಗುತ್ತೆ. ಮಾರ್ನಿಂಗ್ ಟಿಫನ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಟೆಕ್ನಿಕಲ್ ಮಾಡಿದ್ರೆ ಬೇಗ ಸಾಫ್ಟ್ ಆಗು ಇರುತ್ತೆ ಮತ್ತೆ ತೆಳುನು ಬರುತ್ತೆ ಮತ್ತೆ ಬೇಗನೂ ಆಗುತ್ತೆ. ಇದೇ ತರ ನನ್ನ ವಿಡಿಯೋನ ನೋಡ್ತಾ ಇರಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತೆ ಲೈಕ್ ಕೊಡಿ. ಏನೇ ಯಾವ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇದೇ ತರ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.